ಇವತ್ತು ದೈಹಿಕ ಶಿಕ್ಷಣ ವಿಭಾಗದಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ಮತ್ತೊಮ್ಮೆ ತಿಳ್ಕೊಳ್ಳೋಣ. ಅದರಲ್ಲಿ ಏನೇನು ಕೌಶಲ್ಯಗಳಿದ್ದಾವೆ, ಏನೇನು ಸಲಕರಣೆಗಳಿದ್ದಾವೆ, ಅಂಕಣದ ಉದ್ದ ಎಷ್ಟು, ಅಗಲ ಎಷ್ಟು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಬ್ಯಾಡ್ಮಿಂಟನ್ ಆಟದ ಬಗ್ಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಅಂಶಗಳು, ಕೆಳಗಿನ ಅಂಶಗಳನ್ನು ತಿಳ್ಕೊಳ್ಳೋಣ. ಏನೇನಿದ್ದಾವೆ? ಬ್ಯಾಡ್ಮಿಂಟನ್ ಆಟದ ಬೆಳವಣಿಗೆ ಇತಿಹಾಸ. ಬ್ಯಾಡ್ಮಿಂಟನ್ ಆಟದ ಇತಿಹಾಸ ಯಾವ ರೀತಿಯಾಗಿ ಹುಟ್ಟುಕೊಳ್ತು, ಬೆಳೆದು ಬಂತು ಅನ್ನೋದ್ರ ಬಗ್ಗೆ. ಆಮೇಲೆ ಬ್ಯಾಡ್ಮಿಂಟನ್ ಆಟದ ಅಂಕಣ ಹಾಗೂ ಅಳತೆ. ಬ್ಯಾಡ್ಮಿಂಟನ್ ಆಟದ ಅಂಕಣದ ಮತ್ತು ಅಳತೆ ಮಾತು ಅಲ್ವಾ. ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಉಪಕರಣಗಳು, ಬ್ಯಾಡ್ಮಿಂಟನ್ ಆಟದಲ್ಲಿ ಏನೇನು ಉಪಕರಣಗಳನ್ನು ಬಳಸ್ತೀವಿ ಎನ್ನುವುದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಬ್ಯಾಡ್ಮಿಂಟನ್ ಆಟದ ನಿಯಮಗಳು, ಏನೇನು ನಿಯಮಗಳಿವೆ ಬ್ಯಾಡ್ಮಿಂಟನ್ ಆಟದಲ್ಲಿ ಅನ್ನೋದ್ರ ಬಗ್ಗೆ ಈಗ ಪ್ರಸ್ತಾವನೆ ನೋಡಿಕೊಳ್ಳೋಣ. ಬ್ಯಾಡ್ಮಿಂಟನ್ ಆಟವು ಪ್ರಾಚೀನ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ನೋಡಿ, ಬ್ಯಾಡ್ಮಿಂಟನ್ ಆಟವು ಪ್ರಾಚೀನ ಕಾಲದಿಂದಲೂ, ಹಿಂದಿನ ಕಾಲದಿಂದಲೂ ಪ್ರಚಲಿತವಾಗಿದೆ. ಯಾವುದೋ ಈ ಬ್ಯಾಡ್ಮಿಂಟನ್ ಆಟ ಪ್ರಾಚೀನ ಕಾಲದಿಂದಲೂ ಈ ಆಟ ಪ್ರಚಲಿತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಈ ಬ್ಯಾಡ್ಮಿಂಟನ್ ಆಟ ತುಂಬಾ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಸ್ಪರ್ಧೆಗೆ ಮಾತ್ರ ಈ ಆಟ ಸೀಮಿತವಾಗಿರದೆ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಲು ಮತ್ತು ಮನೋಲ್ಲಾಸಕ್ಕೆ ಆಡುವುದನ್ನು ಸಾಮಾನ್ಯವಾಗಿ ನೋಡುತ್ತೇವೆ. ನೋಡಲಿ, ಈ ಆಟ ಬರೀ ಸ್ಪರ್ಧೆಗೆ ಸೀಮಿತವಾಗಿರುವುದಿಲ್ಲ, ಮನುಷ್ಯನ ಮನೋಲ್ಲಾಸಕ್ಕೆ ಆಡ್ತಾರೆ. ಮತ್ತೆ ಬ್ಯಾಡ್ಮಿಂಟನ್ ಆಟ ಸ್ಪರ್ಧೆಗೆ ಮಾತ್ರ ಈ ಆಟ ಸೀಮಿತವಾಗಿರದೆ, ಸ್ಪರ್ಧೆಗೆ ಅಲ್ಲದೆ ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಮತ್ತು ಮನೋಲ್ಲಾಸಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ ಸಹ ಈ ಆಟವನ್ನು ಆಡ್ತೀವಿ. ಇದು ತುಂಬ ಸಂತೋಷ ನೀಡುವ, ಎಲ್ಲ ವರ್ಗದ ಜನರಲ್ಲೂ ಅಭಿರುಚಿಯನ್ನು ಮೂಡಿಸುವ ಆಟವಾಗಿರುತ್ತದೆ. ನೋಡಿ, ಈ ಆಟ ತುಂಬ ಸಂತೋಷವಾಗಿರುತ್ತೆ. ಗೊತ್ತಾಯ್ತಾ? ಎಲ್ಲ ವರ್ಗದ ಜನರಲ್ಲೂ, ಆ ಜನ ಈ ಜನ ಏನಿಲ್ಲ, ಎಲ್ಲ ವರ್ಗದ ಜನರಲ್ಲೂ ಅಭಿರುಚಿಯನ್ನು ಮೂಡಿಸುವಂತಹ ಆಟವಾಗಿದೆ ಈ ಬ್ಯಾಡ್ಮಿಂಟನ್ ಆಟ. ಕಡಿಮೆ ಜಾಗದಲ್ಲಿ ಕಡಿಮೆ ಸಲಕರಣೆಗಳಿಂದ ಆಡಬಹುದಾದ ಈ ಆಟವನ್ನು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಆಡುವುದನ್ನು ಕಾಣುತ್ತೇವೆ. ನೋಡಿ, ಈ ಆಟ ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಸಲಕರಣೆಗಳಿಂದ ಆಡಬಹುದಾದ ಈ ಆಟವನ್ನು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಆಡುವುದನ್ನು ಕಾಣುತ್ತೇವೆ. ಸಣ್ಣ ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ, ವಯಸ್ಸಾದವರೆಗೂ ಆಟ ಆಡ್ತಾರೆ. ಇಲ್ಲ ಯಾವುದೋ ಬ್ಯಾಡ್ಮಿಂಟನ್ ಆಟವನ್ನು, ಈ ಆಟವನ್ನು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ, ವಯಸ್ಸಾದರೂ ಸಹ ಈ ಆಟವನ್ನು ಆಡ್ತಾರೆ. ಇತಿಹಾಸ, ಇದಕ್ಕೆ ಇತಿಹಾಸ ಏನು ಎಂಬಂತಪ್ಪ, ಈ ಬ್ಯಾಡ್ಮಿಂಟನ್ ಆಟದ ಇತಿಹಾಸ ಯಾವ ರೀತಿಯಾಗಿ ಇತಿಹಾಸ ಬಂತು? 1873ರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿಯಾದಲ್ಲಿ ಬ್ಯೂಪೋರ್ಟ್ ಡ್ಯೂಕನ ಮನೆಯಲ್ಲಿ ಸಂತೋಷಕೂಟವನ್ನು ಏರ್ಪಡಿಸಲಾಗಿತ್ತು. ಎಲ್ಲಿ ಏರ್ಪಡಿಸಿದ ಸಂತೋಷಕೂಟವನ್ನು? ಎಷ್ಟರಲ್ಲಿ? 1873ರಲ್ಲಿ ಇಂಗ್ಲೆಂಡಿನ ಗೌಸೆಸ್ಟರ್ ಪಿರಿಯಲ್ಲಿ ಬ್ಲೂಪೋರ್ಟ್ ಡ್ಯೂಕನ ಮನೆಯಲ್ಲಿ ಈ ಸಂತೋಷಕೂಟವನ್ನು ಏರ್ಪಡಿಸಿತು ಅಲ್ವಾ. ಅಲ್ಲಿಗೆ ಆಗಮಿಸಿದ ಅತಿಥಿಗಳ ಮನರಂಜನೆಗೋಸ್ಕರ ಈ ಆಟವನ್ನು ಪ್ರಾರಂಭಿಸಿದರು. ಅಲ್ಲಿಗೆ ಆಗಮಿಸಿದ ಡ್ಯೂಕನ ಮನೆಗೆ ಬಂದಂತಹ ಅತಿಥಿಗಳ ಮನರಂಜನೆಗೋಸ್ಕರ ಈ ಆಟವನ್ನು ಪ್ರಾರಂಭಿಸಿದರು. ಡ್ಯೂಕನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್, ಡ್ಯೂಕನ ಮನೆ, ಡ್ಯೂಕನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್, ಡ್ಯೂಕನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂತು. ನೋಡು, ಡ್ಯೂಕನ ಮನೆಯಾದ ಬ್ಯಾಡ್ಮಿಂಟನ್ ಹೌಸ್ನಲ್ಲಿ
ಈ ಆಟವನ್ನು ಮೊದಲು ಆಡಿದ್ರಿಂದ ಇದಕ್ಕೆ ಏನಪ್ಪ ಹೆಸರು ಬಂತು ಅಂದ್ರೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂತು. ಭಾರತದಲ್ಲಿ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು. ಭಾರತದಲ್ಲಿ ನಮ್ಮ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಹಿಡ್ಕೊಂಡಿದ್ದರು. ಯಾವ ಆಟನ? ಈ ಬ್ಯಾಡ್ಮಿಂಟನ್ ಆಟವನ್ನು ನಮ್ಮ ಭಾರತ ದೇಶದ ಆಂಗ್ಲ ಸೈನ್ಯಾಧಿಕಾರಿಗಳು ಈ ಆಟವನ್ನು ಕಂಡುಕೊಂಡಿದ್ದರು. ಆಗ ಈ ಆಟಕ್ಕೆ ಪೂನಾ ಎಂದು ಹೆಸರಿತ್ತು. ಆಗ ಮೊದಲು ಇದಕ್ಕೆ ಪೂನಾ ಹೆಸರಿತ್ತು. ಪೂನಾ ಎಂದು ಕರೆಯಲಾಗುತ್ತಿತ್ತು. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಕ್ರಮೇಣ ಏನಾಯ್ತಪ್ಪ ಅಂತಂದ್ರೆ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಸ್ಥಾಪನೆಗೊಂಡು ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಅವಾಗ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಹಿಂದೆನಿಸಿಕೊಂಡಿದೆ. ನೋಡಿ, ಈ ಚಾಂಪಿಯನ್ಶಿಪ್ ಏನಾಯ್ತಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠವಾದ ಚಾಂಪಿಯನ್ಶಿಪ್ ಎಂದು ಎಂದೆನಿಸಿಕೊಂಡಿದೆ. ಬ್ಯಾಡ್ಮಿಂಟನ್ ಅಧಿಕೃತವಾಗಿ 1992ರ ಬಾರ್ಸಿಲೋನ್ ಒಲಿಂಪಿಕ್ಸ್ನಲ್ಲಿ ಸ್ಥಾನಮಾನ ನೀಡಲಾಯಿತು. ಇದಕ್ಕೆ ಎಷ್ಟರಲ್ಲಿ ಸ್ಥಾನಮಾನ ನೀಡಲಾಯಿತು ಅಂತಂದ್ರೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ 1992ರಲ್ಲಿ ಬಾರ್ಸಿಲೋನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಆಟವನ್ನು ಸೇರಿಸಲಾಯಿತು. ಬ್ಯಾಡ್ಮಿಂಟನ್ ಆಟ ಎಲ್ಲಿ ಬ್ಯಾಡ್ಮಿಂಟನ್ ಅಧಿಕೃತವಾಗಿ ಸೇರಿಸಲಾಯಿತು. ಎಲ್ಲಿ ಬಾರ್ಸಿಲೋನದ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಬ್ಯಾಡ್ಮಿಂಟನ್ ಆಟವನ್ನು ಅಧಿಕೃತವಾಗಿ 1992ರ ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಸ್ಥಾನಮಾನ ನೀಡಲಾಯಿತು. ಅದಕ್ಕೆ 1992 ಬಾರ್ಸಿಲೋನಾದಲ್ಲಿ 92ರಲ್ಲಿ ಬಾರ್ಸಿಲೋನಾದಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಆಟವನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು, ಸ್ಥಾನಮಾನ ನೀಡಲಾಯಿತು. ಅಂಕಣದ ಪರಿಚಯ. ಅಂಕಣ ಎಷ್ಟೆಷ್ಟು ಉದ್ದ ಇರುತ್ತೆ ಅನ್ನೋದ್ರ ಬಗ್ಗೆ. ಅಂಕಣ ಬ್ಯಾಡ್ಮಿಂಟನ್ನಲ್ಲಿ ಸಿಂಗಲ್ಸ್, ಡಬಲ್ಸ್ ಹಾಗೂ ಮಿಶ್ರ ಡಬಲ್ಸ್ ಪಂದ್ಯಾಟವನ್ನು ನಡೆಸಲಾಗುತ್ತದೆ. ಈ ಬ್ಯಾಡ್ಮಿಂಟನ್ ಆಟದಲ್ಲಿ ಸಿಂಗಲ್ಸ್ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಡಬಲ್ಸ್ ಆ ಕಡೆಗೆ 2 ಜನ ಈ ಕಡೆಗೆ 2 ಜನ ಮತ್ತು ಮಿಶ್ರ ಡಬಲ್ಸ್ ಎರಡೂ ಕಡೆಗೆ ಸೇರ್ಕೊಂಡು 4 ಜನ ನಡೆಸಲಾಗುತ್ತದೆ. ಬ್ಯಾಡ್ಮಿಂಟನ್ ಆಟದಲ್ಲಿ ಸಿಂಗಲ್ಸ್, ಡಬಲ್ಸ್ ಹಾಗೂ ಮಿಶ್ರ ಡಬಲ್ಸ್ ಪಂದ್ಯಗಳನ್ನು ನಡೆಸಲಾಗುತ್ತದೆ. ಸಿಂಗಲ್ಸ್ ಚಿತ್ರದಲ್ಲಿ ತೋರಿಸುವಂತೆ, ಚಿತ್ರದಲ್ಲಿ ನೋಡಿ, ಪುಸ್ತಕ ನೋಡ್ಕೊಳ್ಳಿದ್ರೆ ಚಿತ್ರನ ಬದಿರೇಖೆಯ ಒಳಗಿನ ಅಂಕಣ ಮಾತ್ರ ಅನ್ವಯವಾಗುತ್ತದೆ. ಬದಿರೇಖೆಯ ಒಳಗಿನ ಅಂಕಣ, ಇದು ಒಳಗಡೆ ಬದಿರೇಖೆ ಅಂಕಣ ಮಾತ್ರ ಅನ್ವಯವಾಗುತ್ತದೆ. ಡಬಲ್ಸ್ ನಲ್ಲಿ ಪೂರ್ತಿ ಅಂಕಣ, ಸಿಂಗಲ್ಸ್ ನಲ್ಲಿ 1 ಅಂಕಣ ಮಾತ್ರ ಅನ್ವಯವಾಗುತ್ತದೆ. ಡಬಲ್ಸ್ ನಲ್ಲಿ ಪೂರ್ತಿ ಅಂಕಣವನ್ನು ಇದು ಮಾಡಿಕೊಡ್ಬೋದು, ಪೂರ್ತಿ ಅಂಕಣದಲ್ಲಿ ಆಡ್ಬೋದು. ಸಿಂಗಲ್ಸ್ ಮೇಲೆ ಆಗುತ್ತೆ ಅಂತಂದ್ರೆ ಇಲ್ಲಿ ಇಬ್ಬರು ಆಡ್ಬೇಕಾದ್ರೆ ಒಂದೇ ಅಂಕಣದಲ್ಲಿ ಸಿಂಗಲ್ಸ್, ಇಲ್ಲಿ ಇದನ್ನು ಬಳಸ್ಕೊಂಡಿಲ್ಲ, 1 ಅಂಕಣ. ಡಬಲ್ಸ್ ಆಡ್ಬೇಕಾದ್ರೆ 2 ಅಂಕಣವನ್ನು ಬಳಸ್ಕೊಳ್ಬಾರ್ದು. ಇದು ಬದಿರೇಖೆಯ ಒಳಗಿನ ಅಂಕಣ ಮಾತ್ರ ಅನ್ವಯವಾಗುತ್ತದೆ. ಡಬಲ್ಸ್ ನಲ್ಲಿ ಪೂರ್ತಿ ಅಂಕಣ ಅಂದ್ರೆ ಡಬಲ್ಸ್ ಬದಿರೇಖೆಯಿಂದ ಅನ್ವಯವಾಗುತ್ತದೆ. ಡಬಲ್ಸ್ ನಲ್ಲಿ ಸರ್ವಿಸ್ ಮಾಡಿದ ಶಟಲ್ ಅಂಕಣದ ಹಿಂದಿನ ಬಾಕ್ಸ್ ನಲ್ಲಿ ಬೀಳಕೂಡದು. ನೋಡಿ, ಡಬಲ್ಸ್ ನಲ್ಲಿ ಸರ್ವಿಸ್ ಮಾಡಿದ ಶಟಲ್ ಅಂಕಣದ ಹಿಂದಿನ ಬಾಕ್ಸ್ ನಲ್ಲಿ ಬೀಳಬಾರದು ಅಲ್ಲಿ. ಆದರೆ ಸಿಂಗಲ್ಸ್ ನಲ್ಲಿ ಆಟ ನಡೆದಾಗ ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ನೋಡಿ, ಸಿಂಗಲ್ಸ್ ಆಡಬೇಕಾದ್ರೆ ಏನಾಗುತ್ತಪ್ಪ ಅಂತಂದ್ರೆ
ಸಿಂಗಲ್ಸ್ ಆಟ ಆಡಿದಾಗ ಸರ್ವಿಸ್ ಮಾಡಿದಂತಹ ಶಟಲ್ ಹಿಂದಿನ ಬಾಕ್ಸ್ನಲ್ಲಿ ಬರುತ್ತೆ. ಹಿಂದಿನ ಬಾಕ್ಸ್ನಲ್ಲಿ ಇನ್ನೊಂದು ಬಾಕ್ಸ್ ಇಲ್ಲಿಗೆ ಬೀಳಬೇಕು. ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ಅಂಕಣವನ್ನು ಸಮನಾಗಿ ವಿಭಜಿಸಲು ಒಂದು ಮಧ್ಯರೇಖೆ ಇರುತ್ತದೆ. ಅಂಕಣವನ್ನು ವಿಭಜಿಸಲು ಒಂದು ಮಧ್ಯರೇಖೆ ಇರುತ್ತದೆ. ಅಂಕಣವನ್ನು ವಿಭಜನೆ ಮಾಡೋಣ. ಈ ಕಡೆ ಒಂದು ಅಂಕಣ, ಈ ಕಡೆ ಒಂದು ಮಧ್ಯರೇಖೆ ಇರುತ್ತದೆ. ಹೀಗಾಗಿ ಎಡ ಬಲ ಅಂಕಣ ಎಂದು ಗುರುತಿಸಿಕೊಳ್ಳಲಾಗುತ್ತವೆ. ಎಡ ಮತ್ತು ಬಲ ಅಂಕಣ ಎಂದು ಚಿತ್ರದಲ್ಲಿ ತೋರಿಸಿದಂತೆ ನೋಡಿ. ಚಿತ್ರದಲ್ಲಿ ಈ ರೀತಿಯಾಗಿ ಅಂಕಣ, ಬ್ಯಾಡ್ಮಿಂಟನ್ ಅಂಕಣ ಇಲ್ಲಿ ಈ ರೀತಿಯಾಗಿ ಸಿಂಗಲ್ಸ್ಗೆ ಅಂಕಣ, ಬಲ ಸರ್ವಿಸ್ ಕ್ಷೇತ್ರ, ಎಡ ಸರ್ವಿಸ್ ಕ್ಷೇತ್ರ, ಸರ್ವಿಸ್ ರೇಖೆ, ಶಾರ್ಟ್ ಸರ್ವಿಸ್ ಕ್ಷೇತ್ರ, ಬದಿ ರೇಖೆಗಳು, ಕೊನೆ ರೇಖೆಗಳು, ಲಾಂಗ್ ಸರ್ವಿಸ್ ಕ್ಷೇತ್ರ ಹೀಗೆ ಕ್ರಮಬದ್ಧವಾಗಿ ಇರುತ್ತವೆ. ಏನೇನು ರೇಖೆಗಳು ಇರುತ್ತವೆ? ಬಲ ಸರ್ವಿಸ್ ಕ್ಷೇತ್ರ, ಎಡ ಸರ್ವಿಸ್ ಕ್ಷೇತ್ರ, ಸರ್ವಿಸ್ ರೇಖೆ, ಶಾರ್ಟ್ ಸರ್ವಿಸ್ ಕ್ಷೇತ್ರ, ಬದಿ ರೇಖೆಗಳು ಮತ್ತು ಕೊನೆ ರೇಖೆಗಳು, ಲಾಂಗ್ ಸರ್ವಿಸ್ ಕ್ಷೇತ್ರ ಹೀಗೆ ಕ್ರಮಬದ್ಧವಾಗಿ ಇರುತ್ತವೆ. ಅಂಕಣದ 4 ಮೂಲೆಗಳಲ್ಲಿ ಬಾಕ್ಸ್ಗಳನ್ನು ನಾವು ಕಾಣಬಹುದು. ನೋಡಿ, ಅಂಕಣದ ಮೂಲೆಗಳಲ್ಲಿ 4 ಬಾಕ್ಸ್ಗಳು ಆಯ್ತಾ? ಈ ರೀತಿ ಸಿಂಗಲ್ಸ್ ನಲ್ಲಿ ಆಗಲಿ ಡಬಲ್ಸ್ ಆಗಲಿ ಸರ್ವಿಸ್ ಮಾಡಿದ ಶಟಲ್ ಮೂಲೆಗಳಲ್ಲಿರುವ ಬಾಕ್ಸ್ ಒಳಗಡೆ ಬಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುವುದು. ನೋಡಿ, ಸಿಂಗಲ್ಸ್ ನಲ್ಲಾಗಲಿ ಡಬಲ್ಸ್ ನಲ್ಲಾಗಲಿ ಸರ್ವಿಸ್ ಮಾಡಿದ ಶಟಲ್ ಮೂಲೆಗಳಲ್ಲಿರುವ ಬಾಕ್ಸ್ ಒಳಗಡೆ ಬಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುವುದು. ಗೊತ್ತಾಯ್ತಾ? ಸಿಂಗಲ್ಸ್ ನಲ್ಲಿ ಆಟ ನಡೆಯುತ್ತಿರುವಾಗ ಮೂಲೆಯ ಬಾಕ್ಸ್ ನಲ್ಲಿ ರ್ಯಾಲಿ ಶಟಲ್ ಬಿದ್ದರೆ ತಪ್ಪು ಎಂದು, ಡಬಲ್ಸ್ ಆಟದ ರ್ಯಾಲಿಯ ಸಂದರ್ಭದಲ್ಲಿ ಮೂಲೆಯಲ್ಲಿರುವ ಬಾಕ್ಸ್ ನಲ್ಲಿ ಶಟಲ್ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ನೋಡಿ, ಆಟ ನಡೆಯುತ್ತಿರುವಾಗ ಮೂಲೆಯ ಬಾಕ್ಸ್ ನಲ್ಲಿ ರ್ಯಾಲಿ ಶಟಲ್ ಬಿದ್ದರೆ ತಪ್ಪು. ಯಾವುದೋ ಸಿಂಗಲ್ಸ್ ಆಡಬೇಕಾರೆ, ಡಬಲ್ಸ್ ಆಡಬೇಕಾರೆ ಆಟದ ರ್ಯಾಲಿಯ ಸಂದರ್ಭದಲ್ಲಿ ಮೂಲೆಯಲ್ಲಿರುವ ಬಾಕ್ಸ್ ನಲ್ಲಿ ಶಟಲ್ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ಇಲ್ಲಿ ಅಂಕಣದ ಅಳತೆಗಳು ಒಂದೇ ಅಂಕಣದಲ್ಲಿ ಸಿಂಗಲ್ಸ್ ಮತ್ತು ಡಬಲ್ಸ್ ಪಂದ್ಯಗಳನ್ನು ನಡೆಯುವುದರಿಂದ ಅಳತೆಗಳು ಬೇರೆ ಬೇರೆಯಾಗಿರುವುದು ಗಮನಿಸಬೇಕಾಗುತ್ತದೆ. ಇಲ್ಲಿ ಸಿಂಗಲ್ಸ್ ನಲ್ಲಿ ಉದ್ದ ಎಷ್ಟು? ಉದ್ದ 13.40 ಮೀಟರ್, ಅಗಲ 5.15 ಮೀಟರ್. ಇದು ಸಿಂಗಲ್ಸ್ ಅಂಕಣ. ಅಲ್ಲಿಗೆ 44 ಅಡಿಗಳು. ಇದು 17 ಅಡಿ. ಇದು ಸಿಂಗಲ್ಸ್. ಡಬಲ್ಸ್ ಎಷ್ಟು? ಅಗಲ 6.10 ಮೀಟರ್. 6.10 ಮೀಟರ್ ಅಂದ್ರೆ ಅಡಿ 20 ಅಡಿಗಳು. ಉದ್ದ 13.40 ಮೀಟರ್. 44 ಅಡಿ. ಉದ್ದ ಅಷ್ಟೇ ಸಿಂಗಲ್ಸ್ ಅಷ್ಟೇ ಇರ್ತೈತಿ, ಡಬಲ್ಸ್ ಅಷ್ಟೇ ಇರ್ತೈತಿ. ಅಗಲ ಮಾತ್ರ ಚೇಂಜ್ ಆಗುತ್ತೆ. ನೋಡಿ, ಸಿಂಗಲ್ಸ್ಗೆ ಅಂಕಣದ ಉದ್ದ ಎಷ್ಟಿರುತ್ತಪ್ಪ ಅಂತಂದ್ರೆ ಉದ್ದ 13.40 ಮೀಟರ್ ಅಂದ್ರೆ 44 ಫುಟ್.
ಅಗಲ ಎಷ್ಟಿರುತ್ತಪ್ಪ ಅಂತಂದ್ರೆ 5.18 ಮೀಟರ್ ಅಂದ್ರೆ 17 ಫುಟ್ಗಳು. ಡಬಲ್ಸ್ಗೆ ಉದ್ದ ಅಷ್ಟೇ ಇರುತ್ತೆ. ಎಷ್ಟು 13.40 ಮೀಟರ್ ಉದ್ದ ಹಂಗೆ ಇರುತ್ತೆ, ಅಗಲ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ 5.18 ಇರುತ್ತೆ, ಇಲ್ಲಿ 6.10 ಮೀಟರ್ ಡಬಲ್ಸ್ ಇರುತ್ತೆ. ಇದು ಅಗಲ ಇದೆ. ಸಿಂಗಲ್ಸ್ಗೆ ಎಷ್ಟು ಉದ್ದ ಇರುತ್ತಾ ಡಬಲ್ಸ್ಗೆ ಅಷ್ಟೇ ಉದ್ದ ಇರುತ್ತೆ, ಅಗಲ ಮಾತ್ರ ಚೇಂಜ್ ಆಗುತ್ತೆ. ಸಿಂಗಲ್ಸ್ಗೆ 5.18 ಮೀಟರ್ ಅಂದ್ರೆ 17 ಫುಟ್ಗಳು. ಡಬಲ್ಸ್ಗೆ ಏನಾಗುತ್ತೆ ಅಂತಂದ್ರೆ 6.10 ಅಡಿ 10 ಮೀಟರ್ 6.10 ಮೀಟರ್ ಇರುತ್ತೆ ಅಂದ್ರೆ 20 ಅಡಿ ಅಗಲ ಇದೆ ಡಬಲ್ಸ್. ಕಂಬದಿಂದ ಶಾರ್ಟ್ ಸರ್ವಿಸ್ ರೇಖೆಯವರೆಗೆ ಇರುವ ಅಂತರ 1.98 ಮೀಟರ್ ಅಂದ್ರೆ 6.6 ಇಂಚು ಅಂಕಣದ ಹಿಂದಿನ ಬಾಕ್ಸ್, 0.76 ಮೀಟರ್ ಅಂಕಣದ ಪಕ್ಕದ ಬಾಕ್ಸು 0.46 ಮೀಟರ್. ಈಗ ಉಪಕರಣಗಳ ಪರಿಚಯ. ಈ ಬ್ಯಾಡ್ಮಿಂಟನ್ ಆಡಕ್ಕೆ ಏನೇನು ಉಪಕರಣಗಳನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ. ಯಾವ್ಯಾವ ಉಪಕರಣಗಳಿವೆ ಹೇಳಪ್ಪ ಮಾಡಿ, ಹೇಳ. ಏನೇನು ಉಪಕರಣಗಳನ್ನು ಬಳಸ್ತೀವಿ ನಾವು ಬ್ಯಾಡ್ಮಿಂಟನ್ ಆಡೋಕೆ? ಏನು ಬ್ಯಾಟು, ಆಮೇಲೆ ಕಾಕು ಅಲ್ವಾ, ಮತ್ತೆ ನೆಟ್. ಈ ಬ್ಯಾಡ್ಮಿಂಟನ್ ಆಡೋಕ್ಕೆ ಶಟ್ಲ್ ಕಾಕ್ ಆಡೋಕೆ ನೆಟ್ ಅನ್ನು ಬಳಸ್ತೀವಿ. ಬ್ಯಾಟು, ಶಟ್ಲ್ ಕಾಕು, ಬ್ಯಾಟ್ ಅಂದ್ರೆ ರಾಕೆಟ್ ಅಲ್ವಾ, ಮತ್ತು ನೆಟ್. ಆಮೇಲೆ 2 ಕಂಬಗಳು ಬದಿಯಲ್ಲಿ, ಈ ಕಡೆ ಬದಿಯಲ್ಲಿ ಒಂದು ಕಂಬ, ಈ ಕಡೆ ಬದಿಯಲ್ಲಿ ಒಂದು ಕಂಬ ಅಲ್ವಾ, ಉಪಕರಣಗಳನ್ನು ಬಳಸ್ತೀವಿ. ಮೊದಲನೇದು ರಾಕೆಟ್. ರಾಕೆಟ್ ಅಂದ್ರೆ ಬ್ಯಾಟ್. ಒಳ್ಳೆಯದು. ಬ್ಯಾಡ್ಮಿಂಟನ್ನಲ್ಲಿ ಬಳಸುವ ರಾಕೆಟಿನ ತಲೆಭಾಗ ಅಂಡಾಕೃತಿಯಲ್ಲಿದ್ದು ನೋಡಿ, ಅಂಡಾಕೃತಿಯಲ್ಲಿ ಇರುತ್ತದೆ ಬ್ಯಾಡ್ಮಿಂಟನ್ ಬ್ಯಾಟ್. ಈ ರೀತಿಯಾಗಿ ಇರುತ್ತದೆ. ಇದು ಹಿಡಬೇಕು ಕಾಣುತ್ತೆ. ಇದು ರಾಕೆಟ್. ರಾಕೆಟ್ ಅಂದ್ರೆ ಬ್ಯಾಟ್ ಅಂಡಾಕೃತಿಯಲ್ಲಿ ಇರುತ್ತೆ ನೋಡಿ. ಅಂಡಾಕೃತಿಯಲ್ಲಿ ಇದರ ತಲೆಭಾಗ ಅಂಡಾಕೃತಿಯಲ್ಲಿ ಇದೆ, ಇದರ ತಲೆಭಾಗ ರಾಕೆಟಿನ ತಲೆಭಾಗ. ತಂತಿಯಿಂದ ಗಟ್ಟಿಯಾಗಿ ಎಳೆಯಲ್ಪಟ್ಟಿರುತ್ತದೆ. ಇಲ್ಲಿ ಒಳಗಡೆ ತಂತಿಯಿಂದ ಎಳೆಯಲ್ಪಟ್ಟಿರುತ್ತದೆ. ಗೊತ್ತಾಯ್ತಾ? ತಂತಿ ಗಟ್ಟಿಯಾದ ತಂತಿಯಿಂದ ಎಳೆಯಲ್ಪಟ್ಟಿರುತ್ತದೆ. ಈಗ ರಾಕೆಟ್ನೊಳಗೆ ತಲೆಭಾಗ ಗೊತ್ತಾಯ್ತು. ರಾಕೆಟಿನ ಒಟ್ಟು ಉದ್ದ 68 ಸೆಂಟಿಮೀಟರ್. ಉದ್ದ ಎಷ್ಟಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗೆ 68 ಸೆಂಟಿಮೀಟರ್ ಉದ್ದ ಇದೆ. ಮತ್ತೆ ರಾಕೆಟಿನ ತಲೆಯ ಭಾಗದ ಉದ್ದ 29 ಸೆಂಟಿಮೀಟರ್. ಈ ತಲೆಯ ಭಾಗದ ಉದ್ದ 29 ಸೆಂಟಿಮೀಟರ್ 29 ಸೆಂಟಿಮೀಟರ್ ಇರುತ್ತೆ. ಮತ್ತು ತಲೆಯ ಮೇಲ್ಭಾಗದ ಅಗಲವು 23 ಸೆಂಟಿಮೀಟರ್. ಇದು ಅಗಲ, ತಲೆಯ ಮೇಲ್ಭಾಗದ ಅಗಲವು 23 ಸೆಂಟಿಮೀಟರ್ ಇದೆ. ಗೊತ್ತಾಯ್ತಾ? ಶಟಲ್ ರಾಕೆಟಿನ ತೂಕವು ಎಷ್ಟಿರ್ತಪ್ಪ ಅಂತಂದ್ರೆ 83 ಗ್ರಾಮ್ನಿಂದ 100 ಗ್ರಾಮ್. ಇದರ ತೂಕ ಎಷ್ಟಿರ್ತಪ್ಪ ಅಂತಂದ್ರೆ ತೂಕ 83 ಗ್ರಾಮ್ನಿಂದ 100 ಗ್ರಾಮ್. 100 ಗ್ರಾಮ್ ಇದು ತೂಕ. ಅದು ರಾಕೆಟಿನ ತೂಕ ಎಷ್ಟು? 83 ಗ್ರಾಮ್ನಿಂದ 100 ಗ್ರಾಮ್ ತೂಕ ಇದೆ. ನೀರ್ಬಾರ್ದು ಅಷ್ಟೇ ಇರಬೇಕು. ರಾಕೆಟ್ ಅನ್ನು ಸ್ಟೀಲ್, ಅಲ್ಯೂಮಿನಿಯಂ, ಸೆರಾಮಿಕ್, ಬೋರಾನ್ಗಳಿಂದ ಸಂಯೋಜನೆ ಮಾಡಲ್ಪಡುತ್ತದೆ. ನೋಡಿ, ರಾಕೆಟಿನ ಯಾವುದನ್ನು ತಯಾರು ಮಾಡ್ತಾರಪ್ಪ ಅಂತಂದ್ರೆ ಸ್ಟೀಲು, ಕಬ್ಬಣದ ಇಲ್ಲ ಅಲ್ಯೂಮಿನಿಯಂ, ಆಮೇಲೆ ಸೆರಾಮಿಕ್,
ಬೋರಾನ್ಗಳಿಂದ ಸಂಯೋಜನೆ ಮಾಡಲಾಗುತ್ತದೆ. ಅಲ್ಲ, ಈಗ ಶಟಲ್ ಯಾವ ರೀತಿಯಾಗಿ ಶಟಲ್ ಇದೆ? ಶಟಲ್ ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ತಯಾರಾಗುವ ಶಟಲ್ ಒಟ್ಟು 16 ಗರಿಗಳನ್ನು ಹೊಂದಿರುತ್ತದೆ. ನೋಡು, ಈ ಶಟಲ್ 16 ಗರಿಗಳನ್ನು ಹೊಂದಿರುತ್ತದೆ. ಇಲ್ಲಿ ನೋಡಿ ಚಿತ್ರದಲ್ಲಿ ಶಟಲ್ ಕಾಕ್ ನೋಡಿ. ಇದರಲ್ಲಿ ಯಾವುದನ್ನು ತಯಾರು ಮಾಡ್ತಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಸಿಂಥೆಟಿಕ್ ವಸ್ತುವಿನಿಂದ ತಯಾರಾಗುವ ಶಟಲ್ ಒಟ್ಟು 16 ಗರಿಗಳನ್ನು ಹೊಂದಿರುತ್ತದೆ. ನೋಡಿ, ಗರಿಗಳಿದ್ದಾವೆ ಇಲ್ಲಿ ಶಟಲ್ ಅಲ್ಲಿ. ಈ ಚಿತ್ರದಲ್ಲಿ ನೋಡಿ 16 ಗರಿಗಳಿದ್ದಾವೆ. 16 ಗರಿಗಳಿಂದ ತಯಾರುಪಟ್ಟ ಶಟಲ್ ಅನ್ನ ಸಿಂಥೆಟಿಕ್ ಇಂದ ತಯಾರುಪಡುತ್ತಾರೆ. ಗರಿಗಳ ತಲೆಭಾಗದಿಂದ ಕಾರ್ಕ್ ಬೇಸ್ನವರೆಗೆ 62 ಸೆಂಟಿಮೀಟರ್ ನಿಂದ 70 ಮಿಲಿಮೀಟರ್ ಅಳತೆ ಇರುತ್ತದೆ. ನೋಡಿ, ಗರಿಗಳ ತಲೆಭಾಗದಿಂದ ಗರಿಗಳ ತಲೆಭಾಗದಿಂದ ಅಲ್ವಾ ಕಾರ್ಕ್ ಬೇಸ್ನವರೆಗೆ ಇಲ್ಲಿವರೆಗೆ ಎಷ್ಟು ಉದ್ದ ಇರ್ತಪ್ಪ ಅಂತಂದ್ರೆ 62 ಮಿಲಿಮೀಟರ್ ನಿಂದ 70 ಮಿಲಿಮೀಟರ್ ಅಳತೆ ಇರುತ್ತದೆ. ಗರಿಗಳು ತುದಿಯಿಂದ ಇಲ್ಲಿವರೆಗೆ ಹಾಗೂ ಗರಿಗಳ ತುದಿಯಲ್ಲಿ ಏರ್ಪಡುವ ವೃತ್ತದ ವ್ಯಾಸ 58 ಮಿಲಿಮೀಟರ್. ವೃತ್ತದ ವ್ಯಾಸ ಇದು 68 ಮಿಲಿಮೀಟರ್ ಆಗುತ್ತದೆ. ಅಲ್ಲದೆ ಬೇಸ್ ಕೆಳಭಾಗದ ಸುತ್ತಳತೆ 25 ಮಿಲಿಮೀಟರ್ನಿಂದ 28 ಮಿಲಿಮೀಟರ್ ಇರುತ್ತದೆ. ಇದು ಬೇಸ್ ಅಲ್ವಾ. ಶಟಲ್ ತೂಕ 4.74 ಗ್ರಾಂನಿಂದ ತೂಕ ಇರುತ್ತೆ. ಶಟಲ್ ಇದು ತೂಕ ಎಷ್ಟಪ್ಪ ಅಂತಂದ್ರೆ 4.74 ಗ್ರಾಂನಿಂದ 5.50 ತೂಕ ಇದೆ. ಈ ಶಟಲ್ ತೂಕ ಇದೆ ಹೊರಗೆ ಇರುವುದು ಯಾವುದು ಶಟಲ್ ಕಾಕಿನ ತೂಕ. ಈಗ ಜಾಳಿಗೆ ನೆಟ್ ನೋಡಿ, ಜಾಳಿಗೆ ಅಲ್ಲ, ಜಾಳಿಗೆಯು 6.1 ಮೀಟರ್ ಉದ್ದ ಹಾಗೂ 76 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಉದ್ದ ಎಷ್ಟಿರುತ್ತಪ್ಪ ಅಂದ್ರೆ 6.1 ಮೀಟರ್ ಅಗಲ, 76 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಉದ್ದ ಎಷ್ಟಾಗುತ್ತಪ್ಪ ಅಂತಂದ್ರೆ ಬ್ಯಾಡ್ಮಿಂಟನ್ ನೆಟ್ಟಿಂದ 6.1 ಮೀಟರ್ ಇರುತ್ತೆ. ಅಗಲ 76 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ 76 ಸೆಂಟಿಮೀಟರ್ ಅನ್ನು ಹೊಂದಿರುತ್ತದೆ. ಉದ್ದ ಎಷ್ಟು? 6.1 ಮೀಟರ್. ಜಾಳಿಗೆಯಲ್ಲಿನ ಚೌಕ ಮೆಶ್ ಅಳತೆ ಕನಿಷ್ಠ 15 ಮಿಲಿಮೀಟರ್, ಗರಿಷ್ಠ 20 ಮಿಲಿಮೀಟರ್ ಇರಬೇಕು. ಇಲ್ಲಿ ಈ ಚೌಕಗಳು ಎಷ್ಟಿರಬೇಕಪ್ಪ ಅಂದ್ರೆ ಅಗಲ ಕನಿಷ್ಠ 15 ಮಿಲಿಮೀಟರ್, ಗರಿಷ್ಠ 20 ಮಿಲಿಮೀಟರ್ ಇರಬೇಕು. ಜಾಳಿಗೆಯ ಮೇಲಿಂಚು ಟೇಪ್, ಇಲ್ಲಿ ಟೇಪ್ ಇದೆ, ಮೇಲಿಂಚು ಮೇಲ್ಗಡೆ ಇಲ್ಲಿ ಬಟ್ಟೆ ಹಾಕಿ ಹೊಲಿದಿರ್ತಾರೆ. ಈ ನೆಟ್ಟಿಗೆ ಮೇಲ್ಗಡೆ ಬಿಳಿ ಟೇಪನ್ನು ಬಿಳಿಯ ಬಣ್ಣದಿಂದ ಕೂಡಿದ್ದು 7.5 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಇದೆಷ್ಟಪ್ಪ ಅಗಲವನ್ನು ಹೊಂದಿರುತ್ತದೆ? 7.5 ಸೆಂಟಿಮೀಟರ್ ಅಗಲವನ್ನು ಹೊಂದಿರುತ್ತದೆ. ಜಾಳಿಗೆಯ ಮೇಲಂಚಿನಿಂದ ಹಾಯ್ದು ಉತ್ತಮ ದರ್ಜೆಯ ದಾರವನ್ನು 2 ಕಂಬಗಳಿಗೆ ಬಿಗಿಯಾಗಿ ಕಟ್ಟಲಾಗಿರುತ್ತದೆ. ಇಲ್ಲಿ ದಾರ ಉತ್ತಮವಾದ ದಾರದಿಂದ ಕಟ್ಟಲಾಗುತ್ತದೆ ಕಂಬಗಳಿಗೆ. ಈ ಕಡೆ 2, ಈ ಕಡೆ ಅಲ್ವಾ. ಇಲ್ಲಿ ಉತ್ತಮವಾದ ದಾರದಿಂದ, ಇಲ್ಲ ಪ್ಲಾಸ್ಟಿಕ್ ಹಗ್ಗ ಇರುತ್ತೆ, ಇಲ್ಲ ಅಂತಂದ್ರೆ ನೂಲಿನ ಹಗ್ಗವನ್ನು ಮಾಡಿರುತ್ತೆ. ಇಲ್ಲಿ ಕಟ್ಟಕ್ಕೆ ನೆಟ್ಟಿನ ಅಂಚಿನಲ್ಲಿ ಈ ಕಡೆಗೆ ಒಂದು ದಾರ, ಈ
ಕಡೆ ಒಂದು ದಾರ, ಇಲ್ಲ ಪ್ಲಾಸ್ಟಿಕ್ ದಪ್ಪದ ದಾರ ಇರುತ್ತೆ, ಇಲ್ಲ ನೂಲಿನಿಂದ ಮಾಡಿದಂಥ ಹಗ್ಗ ಇರುತ್ತೆ. ಕಂಬಗಳಿಗೆ ಬಿಗಿಯಾಗಿ ಕಟ್ಟಲಾಗಿರುತ್ತದೆ. ಈ ರೀತಿ ಕಟ್ಟಲಾದ ಜಾಳಿಗೆಯು ಅಂಕಣದ ಮಧ್ಯಭಾಗದಲ್ಲಿ ನೆಲದಿಂದ 1.52 ಮೀಟರ್ ಎತ್ತರವಿರುತ್ತದೆ ಹಾಗೂ ಕಂಬಗಳ ಹತ್ತಿರ ಜಾಳಿಗೆಯು ನೆಲದಿಂದ 1.55 ಮೀಟರ್ ಎತ್ತರವಿರುತ್ತದೆ. ನಟ್ಟು ನೆಲದಿಂದ ಈ ಕಟ್ಟುವಲ ಇಲ್ಲಿ ನಟ್ಟನ್ನು ನೆಲದಿಂದ ಎಷ್ಟಿರಬೇಕಪ್ಪ ಅಂದ್ರೆ 1.52 ಮೀಟರ್ ನೆಲದಿಂದ ಮೇಲೆ ಕಟ್ಟಬೇಕು ಕಂಬಗಳಿಗೆ ನಟ್ಟನ್ನು. ಆಮೇಲೆ ಕಂಬಗಳ ಹತ್ತಿರ ಜಾಳಿಗೆಯು ನೆಲದಿಂದ 1.55 ಮೀಟರ್ ಎತ್ತರವಿರುತ್ತದೆ. ಹೋಯ್ತು. ಆಮೇಲೆ ಕಂಬಗಳು ಫಾಲ್ಸ್ಗಳು, ಇಲ್ಲಿ ಕಂಬಗಳು ಯಾವ ರೀತಿಯ ಕಂಬಗಳನ್ನ ನಾವು ಇಲ್ಲಿ ಇಡಬೇಕು ಅಂದ್ರೆ ಅಂಕಣದ 2 ಬದಿ ರೇಖೆಗಳಿಗೆ ತಾಗುವಂತೆ ಹೊರಭಾಗದಲ್ಲಿ ಕಂಬಗಳನ್ನು ಇರಿಸಲಾಗುವುದು. ಈ ರೀತಿಯಾಗಿ ಕಂಬಗಳನ್ನು ಆಯ್ತಾ. ಅಂಕಣದ 2 ಬದಿ ರೇಖೆಗಳಿಗೆ ತಾಗುವಂತೆ ಹೊರಭಾಗದಲ್ಲಿ ಕಂಬಗಳನ್ನು ಇರಿಸಲಾಗುವುದು. ಈ ಕಂಬಗಳ ಎತ್ತರ 1.55 ಮೀಟರ್ ಆಗಿರುತ್ತದೆ. ಈ ಕಂಬಗಳ ಎತ್ತರ ಎಷ್ಟಿರ್ತಪ್ಪ ಅಂತಂದ್ರೆ 1.55 ಮೀಟರ್ ಎತ್ತರ ಇದೆ. ಸಾಮಾನ್ಯ ನಿಯಮಗಳು, ಏನೇ ನಿಯಮಗಳಿವೆ? ಬ್ಯಾಡ್ಮಿಂಟನ್ ಪಂದ್ಯ ಪ್ರಾರಂಭಿಸುವ ಮುನ್ನ ಅಧಿಕಾರಿಗಳು ಟಾಸ್ ಮಾಡಿ ಅಂಕಣ ಅಥವಾ ಸರ್ವಿಸ್ ಆಯ್ಕೆಗಾಗಿ ಅವಕಾಶ ನೀಡುತ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ? ಅಂಪೈರ್ಗಳು 2 ತಂಡದ ನಾಯಕರನ್ನ ಕರೀತಾರೆ, ಕರೆದುಬಿಟ್ಟು ಟಾಸ್ ಮಾಡೋಕ್ಕೆ ಹೇಳ್ತಾರೆ. ಟಾಸ್ ಮಾಡಿ ಮುಡಿದಾಗ ನಾವು ಟೈಲು ಅಥವಾ ಹೆಡ್ ಅಂಡ್ ಟೈಲ್ ಹೇಳ್ತೀವಿ. ಒಬ್ಬ ಹೇಳ್ತಾನೆ ಕ್ಯಾಪ್ಟನ್, ನನಗೆ ಹೆಡ್ ಅಂತ ನಾವು ತೋರಿಸ್ತಾರೆ. ಹೆಡ್ ಬಿದ್ದರೆ ಅವನು ಸರ್ವಿಸ್ನಾರ ಆಯ್ಕೆ ಮಾಡ್ಕೋಬಹುದು, ಇಲ್ಲ ಅಂಕಣವನ್ನಾರ ಆಯ್ಕೆ ಮಾಡ್ಕೋಬಹುದು. ಒಳ್ಳೆಯದು. ಈ ಆಟವು ಸಿಂಗಲ್ಸ್, ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ನಲ್ಲಿ ನಡೆಯುತ್ತವೆ ಎಂದು ತಿಳಿದುಕೊಂಡಿದ್ದೀರಿ. ಈಗ ಆಟದ ಕೆಲವು ಸಾಮಾನ್ಯ ನಿಯಮಗಳ ಬಗ್ಗೆ ತಿಳಿಯೋಣ. ಈಗ ಪಂದ್ಯವು 3 ಸೆಟ್ಗಳಿಂದ ಕೂಡಿರುತ್ತದೆ. 2 ಸೆಟ್ ಗೆದ್ದವರು ಪಂದ್ಯದಲ್ಲಿ ವಿಜಯಿಯಾಗುತ್ತಾರೆ. ನೋಡಿ, ಪಂದ್ಯವನ್ನು 3 ಸೆಟ್ಗಳಲ್ಲಿ ಆಡಿಸಲಾಗುತ್ತದೆ. ಇದರಲ್ಲಿ ಯಾರು ಒಂದೇ ತಂಡ 2 ಸೆಟ್ಗಳನ್ನು ಗೆದ್ದುಕೊಳ್ತಿತ್ತೋ ಆ ತಂಡ ವಿಜಯಿ ತಂಡ ಎಂದು ಘೋಷಣೆ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ 3 ಸೆಟ್ ಆಡಿಸ್ತಾರೆ. ಅದರಲ್ಲಿ ಯಾವ ತಂಡ 2 ಸೆಟ್ ಅನ್ನು ಪಡ್ಕೊಂಡಿರ್ತೋ ಆ ತಂಡವನ್ನ ವಿಜಯಿ ತಂಡವೆಂದು ಘೋಷಣೆ ಮಾಡ್ತಾರೆ. ಪ್ರತಿ ಆಟವನ್ನು 21 ಅಂಕಗಳಿಗೆ ಆಡಲಾಗುತ್ತದೆ. ಪ್ರತಿಯೊಂದು ಆಟವನ್ನು ಏನು ಮಾಡ್ತಾರೆ ಅಂದರೆ 21 ಅಂಕಗಳಿಗೆ ಆಡಲಾಗುತ್ತದೆ. 2 ತಂಡಗಳು 20 ಅಂಕ ಸಮ ಮಾಡಿಕೊಂಡ್ರೆ ಸತತವಾಗಿ 2 ಅಂಕ ಪಡೆಯಬೇಕಾಗುತ್ತದೆ. ಇಲ್ಲಿ ಸಮ ಆದರೆ ಏನು ಮಾಡಬೇಕಪ್ಪ ಅಂತಂದ್ರೆ ಸತತವಾಗಿ ಕಂಟಿನ್ಯೂಗೆ 2 ಪಾಯಿಂಟ್ ಬರುತ್ತೆ ಒಂದು ತಂಡ. ಈ 2ಕ್ಕೂ ಸಮ ಆಯಿತು ಅಂತ ತಿಳ್ಕೊಳ್ಳಿ. ಇವರು 20 ಪಡ್ಕೊಂಡಿದ್ದಾರೆ, ಇವರು 20 ಪಡ್ಕೊಂಡಿದ್ದಾರೆ. ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಯಾವುದೇ ತಂಡ ಕಂಟಿನ್ಯೂಗೆ 22 ಪಾಯಿಂಟ್ ಗೆಲ್ಲುತ್ತೋ ಪಡ್ಕೊಂಡಿರ್ತೋ ಆ ತಂಡ ಗೆಲ್ಲುತ್ತೆ. 21 ಆದ್ರೆ ಮತ್ತೆ ಸಮ ಆಗುತ್ತೆ. ಅದೇ ರೀತಿಯಾಗಿ ಮುಂದುವರೆದ್ರೆ ಯಾವ ತಂಡ 22 ಪಡ್ಕೊಂಡಿರ್ತೋ ಆ ತಂಡ ಮಾತ್ರ ಗೆಲುವನ್ನು ಸಾಧ್ಯವಾಗುತ್ತೆ. ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದಲ್ಲಿ ಸರ್ವಿಸ್ ಮಾಡಲು ಅವಕಾಶ ನೀಡಬೇಕು. ನೋಡಿ, ಗೆಲುವು ಸಾಧಿಸಿದ ತಂಡಕ್ಕೆ ಮುಂದಿನ ಆಟದಲ್ಲಿ ಅವರಿಗೆ ಸರ್ವಿಸ್ ಅನ್ನು ನೀಡಬೇಕು. ಗೊತ್ತಾಯ್ತಾ? ಒಂದು ಆಟ ಮುಗಿದ ನಂತರ ಮುಂದಿನ ಆಟಕ್ಕಾಗಿ ಆಟಗಾರರ ತಮ್ಮ ಅಂಕಣವನ್ನು ಬದಲಿಸಬೇಕಾಗುತ್ತದೆ. ಯಾವಾಗ ಒಂದು ಆಟ ಮುಗಿದ ನಂತರ ಆಟಕ್ಕಾಗಿ ಆಟಗಾರರು ತಮ್ಮ ಅಂಕಣವನ್ನು ಬದಲಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳ ಇವತ್ತಿಗೆ ಈ ಪಾಠವನ್ನು ಮುಗಿಸೋಣ. ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ